Hi friends, welcome to CS Logic channel. ಇವತ್ತಿನ ಸಬ್ಜೆಕ್ಟ್ ಬಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2. ಅದರಲ್ಲಿ ಬಂದು ಯೂನಿಟ್ 1 ಕೋಆರ್ಡಿನೇಟಿಂಗ್ ಜಾಮೆಟ್ರಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಬಂದು ಪಾರ್ಟ್ ಬಿ ಕ್ವಶನ್ಸ್ ಅಂದರೆ 5 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಲಾಸ್ಟ್ 3 ಇಯರ್ಸಲ್ಲಿ ಬಂದಿರೋಂಥ ಎಲ್ಲ ಕ್ವಶನ್ಸು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ ಬಂದು 5 ಮಾರ್ಕ್ಸ್ ಕ್ವಶನ್ಸು. ಸೊ ಇದರಲ್ಲಿ 2 ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಒಂದು ಪ್ಯಾರಲಲ್ಲು, ಇನ್ನೊಂದು ಪರ್ಪೆಂಡಿಕ್ಯುಲರ್. ಇವೆರಡು ಇಂಪಾರ್ಟೆಂಟ್ ಆಗಿದೆ. ಓಕೆನಾ? ಸೊ ಇವತ್ತಿನ ಸಾಲ್ವ್ ಮಾಡೋಣ ಕ್ವಶನ್. ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಓದೋಣ. ಫೈಂಡ್ ದಿ ಈಕ್ವೇಶನ್ ಟು ದ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 5, 2 and parallel to 4x minus 3y plus 1 is equal to 0. ಸೊ ಫಸ್ಟ್ ನಾನು ಹೇಳ್ತಾ ಇರೋ ಪ್ರಕಾರ ಫಸ್ಟ್ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಕೊಟ್ಟಿರುವಂಥ ಗಿವನ್ ಡೇಟಾ ಏನೇನು ಡೇಟಾ ಇರುತ್ತೆ ಅದನ್ನು ನಾವು ಬರ್ಕೋಬೇಕು. ಓಕೆನಾ? ಸೊ ಆನ್ಸರ್ ಬರೆಯೋಣ. ಆನ್ಸರ್ ಫಸ್ಟ್ ಏನು ಡೇಟಾ ಕೊಟ್ಟಿದ್ದಾರೆ ಅದನ್ನು ಕಾಪಿ ಮಾಡೋಣ. ಫೈಂಡ್ ದ ಈಕ್ವೇಶನ್ ಟು ದ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಸೊ ಪಾಯಿಂಟ್ ಕೊಟ್ಟಿದ್ದಾರೆ. ಪಾಯಿಂಟ್ ಇನ್ ದ ಸೆನ್ಸ್ ಇಟ್ ಈಸ್ x1, y1 is equal to 5, 2. ಇದು ಪಾಯಿಂಟ್ಸ್. ನೆಕ್ಸ್ಟು ಆ್ಯಂಡ್ ಪ್ಯಾರಲಲ್ ಟು ದ ಲೈನ್. ಪ್ಯಾರಲಲ್ ಟು ದ ಲೈನ್ ಈಕ್ವೇಶನ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಪ್ಯಾರಲಲ್ ಟು ದ ಲೈನ್ ಈಕ್ವೇಶನ್ ಬರ್ಕೊಳ್ಳೋಣ. 4x minus 3y plus 1 is equal to 0. is equal to 0. ಸೊ ನಾವು ಅವ್ರು ಏನು ಹೇಳಿದ್ದಾರೆ, ಪ್ಯಾರಲಲ್. ಸೊ ಪ್ಯಾರಲಲ್ ಆದಾಗ ಆಲ್ರೆಡಿ ಪಾರ್ಟ್ ಏನಲ್ಲಿ ಹೇಳಿದ್ದೀನಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ. ಪ್ಯಾರಲಲ್ ಆಗಿದ್ದಾಗ ದ ಲೈನ್ಸ್ ಆರ್ ಪ್ಯಾರಲಲ್. ಅವಾಗ ಪ್ಯಾರಲಲ್ ಆದಾಗ ಸ್ಲೋಪ್ ಆಫ್ ಫಸ್ಟ್ ಲೈನ್ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಸೆಕೆಂಡ್ ಲೈನ್. M1 ಅನ್ನೋದು ಫಸ್ಟ್ ಲೈನ್ದು ಸ್ಲೋಪ್ ಆಗುತ್ತೆ. ಸೆಕೆಂಡ್ ಲೈನ್ದು ಸ್ಲೋಪ್ ಬೇಕಾದ್ರೆ ಪ್ಯಾರಲಲ್ ಆಗಿದ್ರೆ, ಎರಡು ಲೈನ್ಸ್ ಪ್ಯಾರಲಲ್ ಆಗಿದ್ರೆ M1 ಇಸ್ ಆಲ್ವೇಸ್ ಈಕ್ವಲ್ ಟು M2. ಸೊ ಇದರಿಂದ ನಾವು ಏನು ಫೈಂಡ್ ಔಟ್ ಮಾಡ್ಬೋದು, M1 ಅನ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ M1ಗೆ ಸೊ ಲೈನ್ ಹೇಗಿರುತ್ತೆ ಡಯಾಗ್ರಾಮ್ಯಾಟಿಕಲ್ ನೋಡ್ಬೇಕಂದ್ರೆ ಲೈನ್ ಹೇಗಿರುತ್ತೆ ಅಂದರೆ, ಇದು ಒಂದು ಲೈನ್. ಈ ಲೈನ್ ಬಂದು ನಮ್ಗೆ ಕೊಟ್ಟಿರೋಂಥ ಲೈನ್ 4x minus 3y plus 1. ಇದು ನಮ್ಗೆ ಕೊಟ್ಟಿರೋಂಥ ಲೈನ್. ನಾವೇನು ಮಾಡಬೇಕು, ಇನ್ನೊಂದು ಲೈನು ಪ್ಯಾರಲಲ್ ಲೈನ್ ಅಂತ ಕೊಟ್ಟಿದ್ದಾರೆ, ಪ್ಯಾರಲಲ್ ಟು ದಿಸ್ ಲೈನ್. ಸೊ ಈ ಲೈನ್ಗೆ ಈ ಇಕ್ವೇಶನ್ ಲೈನು ಪ್ಯಾರಲಲ್ ಆಗಿದೆ. ಇದಕ್ಕೆ ನಮ್ಗೆ ಏನು ಡೇಟಾ ಕೊಟ್ಟಿದ್ದಾರೆ, ಒಂದು ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ ಲೈನ್ದು, ದಟ್ ಈಸ್ 5, 2. ಸೊ ಪ್ಯಾರಲಲ್ ಆಗಿರೋದ್ರಿಂದ ನಮ್ಗೆ ಏನಾಗುತ್ತೆ, ಈ ಸ್ಲೋಪ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಈ ಸ್ಲೋಪು ಈಕ್ವಲ್ ಆಗಿರುತ್ತೆ. ಅದನ್ನೇ ಇಲ್ಲಿ ಬರ್ತಿರೋದು. ಓಕೆನಾ? ಸೊ ಫಸ್ಟ್ಗೆ ಏನು ಮಾಡಬೇಕು, ನಾವು ಈಕ್ವೇಶನ್ ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಸ್ಲೋಪ್ ಅನ್ನ ಕಂಡುಹಿಡಿಬೇಕು. ಸೊ ಸ್ಲೋಪ್ ದಟ್ ಈಸ್ ನಥಿಂಗ್ ಬಟ್ M1. ನಾನು M1 ಅಂತ ತಗೊಂಡಿದ್ದೀನಿ, M1 ಅಂತಾನೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸ್ಲೋಪ್ M1 ಇಸ್ ಈಕ್ವಲ್ ಟು, ಫಾರ್ಮುಲಾ ಗೊತ್ತಿದೆ ಆಲ್ರೆಡಿ, ಪಾರ್ಟ್ 10 ಅಲ್ಲಿ ಮಾಡಿದ್ದೀನಿ, ಮೈನಸ್ A ಡಿವೈಡೆಡ್ ಬೈ B. ಸ್ಲೋಪ್ ಇಸ್ ಈಕ್ವಲ್ ಟು ಮೈನಸ್ A ಡಿವೈಡೆಡ್ ಬೈ B. ಇದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಫಾರ್ಮುಲಾಸ್ ಗ್ಯಾಪ್ ಕೈಕೊಂಡ್ರೆ ನಿಮ್ಮ ಒಂದು ಸೊಲ್ಯೂಷನು ಈಸಿ ಆಗಿಬಿಡುತ್ತೆ. ಓಕೆನಾ? ಸೊ ಮೈನಸ್ A ಬೈ B. ಸೊ ಕೊಟ್ಟಿರೋ ಈಕ್ವೇಶನ್ಸ್ ಏನು ಇಲ್ಲಿದೆ, ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮ್ ಬಂದು AX ಪ್ಲಸ್ BY ಪ್ಲಸ್ C ಇಸ್ ಈಕ್ವಲ್ ಟು 0. ಸೊ ಇದ್ರದ್ದು ಏನೇನು ಬರ್ಕೋಬೇಕು, A ವ್ಯಾಲ್ಯೂ ಬರ್ಕೊಳ್ಳೋಣ. A ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಷ್ಟು, 4 ಇದೆ. B ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, -3 ಇದೆ. C ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಓಕೆನಾ? ಸೊ ದಿಸ್ ಇಸ್ ಯುವರ್ ಈಕ್ವೇಶನ್ ಇಂದ ಕೊಟ್ಟಿರುವ ಒಂದು ವ್ಯಾಲ್ಯೂಸ್. A is equal to 4, B is equal to -3, C is equal to 1. ಇಲ್ಲಿ ನೋಡ್ಕೋಬಹುದು, ಎರಡು ಕಂಪೇರ್ ಮಾಡಿದ್ರೆ ನಿಮಗೆ ಇದು ಬಂದ್ಬಿಡುತ್ತೆ. A ಪ್ಲಸ್ A ವ್ಯಾಲ್ಯೂ ಎಷ್ಟು, B ವ್ಯಾಲ್ಯೂ ಎಷ್ಟು, C ವ್ಯಾಲ್ಯೂ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಮೈನಸ್ ಸೈನ್ ಹಾಗೆ ಇರುತ್ತೆ. A ವ್ಯಾಲ್ಯೂ ಇಸ್ 4, B ವ್ಯಾಲ್ಯೂ ಇಸ್ -3. ಸೊ ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 4 ಡಿವೈಡೆಡ್ ಬೈ 3 ನಿಮ್ಗೆ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡಬೇಕು, ಸ್ಲೋಪ್ ಕಂಡುಹಿಡಿದಿದ್ದಾಯ್ತು. ನಾವು ಆಲ್ರೆಡಿ ಹೇಳಿದ್ದೀನಿ, ಸ್ಲೋಪ್ 1 ಅಂದರೆ ಫಸ್ಟ್ ಇಕ್ವೇಶನ್ ಸ್ಲೋಪು ಆಲ್ವೇಸ್ ಈಕ್ವಲ್ ಟು ಸೆಕೆಂಡ್ ಇಕ್ವೇಶನ್ ಸ್ಲೋಪ್. ಅದರಿಂದ ಏನಾಗುತ್ತೆ, M1 ಇಸ್ ಈಕ್ವಲ್ ಟು M2 ವಿಚ್ ಇಸ್ ಈಕ್ವಲ್ ಟು 4/3. ಸೊ ನಮ್ಗೇನಾಯ್ತು, ಒಂದು ಇದ್ರದಿಂದ ಸ್ಲೋಪ್ ಬಂತು, ಇನ್ನೊಂದರಿಂದ ನಮ್ಗೇನು ಕೊಟ್ಟಿದ್ದಾರೆ, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಫಸ್ಟು ಲೈನ್ದು ಬಂದು ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ನೊಂದು ಲೈನ್ದ್ರಿಂದ ನಾವೇನು ಫೈಂಡ್ ಔಟ್ ಮಾಡ್ಕೊಂತೀವಿ,
ಪ್ಯಾರಲಲ್ ಆಗಿರೋದ್ರಿಂದ ಸ್ಲೋಪ್ ಫೈಂಡ್ ಔಟ್ ಮಾಡ್ಕೊಂಡ್ರಿ. ಸೊ ಇವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಸ್ಲೋಪು ಮತ್ತು ಪಾಯಿಂಟ್, ಸ್ಲೋಪ್ ಪಾಯಿಂಟ್ ಫಾರ್ಮ್ನ ಯೂಸ್ ಮಾಡಬೇಕು ಇಲ್ಲಿ. ಯಾವುದೇ ಲೈನು, ಈವನ್ ಫಾರ್ ಪರ್ಪೆಂಡಿಕ್ಯುಲರ್ ಆಲ್ಸೋ, ಪರ್ಪೆಂಡಿಕ್ಯುಲರಲ್ಲಿ ಇದು ಚೇಂಜ್ ಆಗುತ್ತೆ, ಸ್ಲೋಪ್ದು ಚೇಂಜ್ ಆಗುತ್ತೆ ಫಾರ್ಮುಲಾ, ಬಟ್ ಸ್ಟೆಪ್ಸ್ ರಿಮೇನ್ಸ್ ದ ಸೇಮ್ ಆಗಿರುತ್ತೆ. ಓಕೆನಾ? ಸ್ಲೋಪ್ ಪಾಯಿಂಟ್ ಫಾರ್ಮ್ ಯೂಸ್ ಮಾಡಬೇಕು. ಓಕೆನಾ? ಸ್ಲೋಪ್ ಪಾಯಿಂಟ್ ಫಾರ್ಮ್ ದಿ ಈಕ್ವೇಶನ್ ಏನು? y ಮೈನಸ್ y1 ಇಸ್ ಈಕ್ವಲ್ ಟು m ಮೈನಸ್ m ಅನ್ನೋದಕ್ಕಿಂತ m2 ಅಂತಾನೆ ತಗೋಬಿಡ್ತೀನಿ. ಯಾಕಂದ್ರೆ ಸೆಕೆಂಡ್ ಲೈನ್ ಸ್ಲೋಪ್ ಈಕ್ವಲ್ ಆಗಿರೋದ್ರಿಂದ m1 m2 ಈಕ್ವಲ್ ಆಗಿರೋದ್ರಿಂದ m2 ಅಂತಾನೆ ಡೈರೆಕ್ಟ್ ಆಗಿ ಬರ್ಕೋತಾ ಇದೆ. ಸೊ m2 ಇಸ್ ಈಕ್ವಲ್ ಟು ಇಂಟು x ಮೈನಸ್ x1. ಸೊ ಬರ್ಕೊಳ್ಳೋಣ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. y1 ಅಂದರೆ ಇಲ್ಲಿ ನೋಡ್ಬೋದು, x1 y1 ಅಂತ ಫಸ್ಟ್ ಪಾಯಿಂಟ್ ಕೊಟ್ಟಿದ್ದಾರಲ್ಲ. ಸೊ y1 ಇಸ್ ಈಕ್ವಲ್ ಟು 2, m2 ಎಷ್ಟಿದೆ? 4 ಡಿವೈಡೆಡ್ ಬೈ 3, 4 ಡಿವೈಡೆಡ್ ಬೈ 3. ನೆಕ್ಸ್ಟು x ಮೈನಸ್ x1 ವ್ಯಾಲ್ಯೂ ಎಷ್ಟಿದೆ? 5 ಇದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಏನಾಗುತ್ತಂದ್ರೆ ಇದು ಬಂದು m ಬಂದು ಫ್ರಾಕ್ಷನಲ್ ಪಾರ್ಟ್ ಇದೆ, ಅಂದ್ರೆ ಫ್ರಾಕ್ಷನ್ 4/3 ಇದೆ. ಸೊ ಹಿಂಗಿದ್ದಾಗ ನಮಗೆ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಈ ಸೈಡ್ ಡಿವಿಷನ್ ಅಲ್ಲಿ ಇರೋದನ್ನ ನಾನು ಏನು ಮಾಡ್ತಾ ಇದ್ದೀನಿ, ಈ ಸೈಡ್ ಕಳಿಸ್ತೀನಿ. ಸೊ ದಟ್ ಈ ಸೈಡ್ ಡಿವಿಷನ್ ಇರೋದು ಈ ಸೈಡ್ ಬಂದ್ರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅವಾಗ ಏನಾಗುತ್ತೆ, 3y ಮೈನಸ್ 2 ಆಗುತ್ತೆ, ಇಸ್ ಈಕ್ವಲ್ ಟು 4 ಇಂಟು x ಮೈನಸ್ 5 ಆಗುತ್ತೆ, ಬ್ರಾಕೆಟ್ ಕ್ಲೋಸ್. ಸೊ ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 3y, 3 ಇಂಟು 2 6, ಬಟ್ ಸೈನ್ ಈಸ್ ಮೈನಸ್. ಓಕೆನಾ? ನೆಕ್ಸ್ಟ್ 4 ಇಂಟು 5, 4 ಇಂಟು x, 4x, 4 ಇಂಟು 5 20 ಮೈನಸ್ ಸೈನ್, ಬಿಕಾಸ್ ಮೈನಸ್ ಸೈನ್ ಆಚೆ ಕಡೆ ಮೈನಸ್ ಇದೆ. ಓಕೆನಾ? ಇವಾಗ ಏನು ಮಾಡಬೇಕು, ಪಾಸಿಟಿವ್ ವ್ಯಾಲ್ಯೂಸ್, ಎಕ್ಸ್ ಪಾಸಿಟಿವ್ ಈ ಸೈಡ್ ಇದೆ. ಸೊ ನಾವೇನು ಮಾಡಬೇಕು, ಎಲ್ಲ ಈ ಸೈಡ್ ಇರೋವಂಥ ಎಲ್ಲ ವ್ಯಾಲ್ಯೂಸ್ನು ಈ ಸೈಡ್ಗೆ ತೊಗೊಂಬರ್ಬೇಕು. ಅವಾಗ ಏನಾಗುತ್ತೆ, 4x ಮೈನಸ್ 20, ಇದು ಈ ಸೈಡ್ ಬಂದ್ರೆ ಏನಾಗುತ್ತೆ, ಮೈನಸ್ 3y ಪ್ಲಸ್, ಓಕೆ. ಸೊ 4x ಮೈನಸ್ 20 ಮೈನಸ್ 3y, ಈ ಮೈನಸ್ 6 ಈ ಸೈಡ್ ಬಂದ್ರೆ ಪ್ಲಸ್ 6 ಇಸ್ ಈಕ್ವಲ್ ಟು 0. ಹಾಗಾದಾಗ ಈಕ್ವೇಶನ್ ಎಲ್ಲ ಸಾರ್ಟ್ ಇಟ್ ಔಟ್ ಮಾಡಿದ್ರೆ ಏನು ಬರುತ್ತೆ ವ್ಯಾಲ್ಯೂ, 4x ಮೈನಸ್ 3y ಮೈನಸ್ 20 ಪ್ಲಸ್ 6 ಉಳ್ಕೊಂಡಿದೆ. ಮೈನಸ್ಸು ಪ್ಲಸ್ ಇದ್ರೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಸೊ 20 ಮೈನಸ್ 6 ಎಷ್ಟು ಬರುತ್ತೆ, 14 ಬರುತ್ತೆ. ಮತ್ತೆ ಪ್ಲಸ್ಸು ಮೈನಸ್ ಇರೋದು ಗ್ರೇಟರ್ ನಂಬರ್ ಸೈನ್ ಬಂದು 20 ಇದೆ. ಸೊ ದ 20 ಮೈನಸ್ ಸೈನ್ ಇದೆ. ಸೊ ಅದರದ್ದು ಮೈನಸ್ ಸೈನ್ ಇಲ್ಲಿ ಬರ್ಕೋಬೇಕು. ಯಾವ್ದ್ರದ್ದು ಗ್ರೇಟರ್ ವ್ಯಾಲ್ಯೂ ಸೈನ್ ಇರುತ್ತೆ ಸಬ್ಟ್ರಾಕ್ಟ್ ಮಾಡಬೇಕು, ಬಟ್ ಗ್ರೇಟರ್ ವ್ಯಾಲ್ಯೂ ಸೈನ್ ಏನಿರುತ್ತೆ ಅದನ್ನ ಬರ್ಕೋಬೇಕು ಇಲ್ಲಿ. ಓಕೆನಾ? ಮೈನಸ್ 14 ಇಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಈಕ್ವೇಶನ್ ಫಾರ್ ಯುವರ್ ಪ್ಯಾರಲಲ್ ಲೈನ್. ಸೊ ಇದ್ರದ್ದು ಈಕ್ವೇಶನ್ ಏನಾಗುತ್ತೆ, 4x ಮೈನಸ್ 3y ಮೈನಸ್ 14 ಇಸ್ ಈಕ್ವಲ್ ಟು 0. ಸೊ ಪ್ಯಾರಲಲ್ ಲೈನ್ ಅಲ್ಲಿ ಏನ್ ಡಿಫ್ರೆನ್ಸ್, ಏನ್ ಸಿಮಿಲಾರಿಟಿ ಇರುತ್ತೆ ಅಂದ್ರೆ, ಇದು ಎ ಅಂಡ್ ಎ ಸೇಮ್ ಇರುತ್ತೆ, ಅದರ್ದು ಈಕ್ವೇಶನ್ ಸೇಮ್ ಇರುತ್ತೆ, ಬಿ ಅಂಡ್ ಬಿ ಸೇಮ್ ಇರುತ್ತೆ. ಓನ್ಲಿ ದ ಕಾನ್ಸ್ಟೆಂಟ್ ಏನಿರುತ್ತೆ ಸಿ, ಅದು ಮಾತ್ರ ಚೇಂಜಸ್ ಇರುತ್ತೆ. ಇದು ಒಂದು ಗಮನಿಸಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ವೆದರ್ ಯು ಹ್ಯಾವ್ ಡನ್ ಕರೆಕ್ಟ್ಲಿ ಆರ್ ರಾಂಗ್. ಅಂದ್ರೆ ನೀವು ಮಾಡಿರೋಂಥ ಆನ್ಸರ್ ಕರೆಕ್ಟ್ ರಾಂಗ್ ಅನ್ನೋದಕ್ಕೆ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕಂದ್ರೆ, ಇದು ಪ್ಯಾರಲಲ್ ಲೈನ್ ಅಲ್ಲಿ ಈ ಎ ಸೇಮ್ ಬರಬೇಕು, ಬಿ ಸೇಮ್ ಬರುತ್ತೆ, ಮತ್ತೆ ಸಿ ಮಾತ್ರ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ, ಡಿಫರ್ ಆಗುತ್ತೆ. ಸೊ ಇದನ್ನೊಂದು ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಕರೆಕ್ಟಾಗಿ ನೀವು ಮಾಡಿರೋ ಆನ್ಸರ್ ಕರೆಕ್ಟಾ ರಾಂಗ್ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು, ಫೈಂಡ್ ದ ಈಕ್ವೇಶನ್ ಟು ದ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 4,3 and parallel to the line 3x plus 5y minus 3 is equal to 0. ಓಕೆನಾ? ಸೊ ಫಸ್ಟ್ ನಾನೇನು ಹೇಳಿದೆ, ಯಾವುದೇ ಒಂದು ಕ್ವಶನ್ ಅನ್ನು ಕೊಟ್ಟಿದ ತಕ್ಷಣ ಡೇಟಾ ಬರ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಓಕೆನಾ? ಸೊ ಏನು ಕೊಟ್ಟಿದ್ದಾರೆ ಡೇಟಾ, ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 4,3 ಕೊಟ್ಟಿದ್ದಾರೆ. ಸೊ ಪಾಯಿಂಟ್ ಕೊಟ್ರೇನು, x1, y1, 4,3. ಇದು x1 ಆಗುತ್ತೆ, ಇದು y1. ಸೊ ಪ್ಯಾರಲಲ್ ಟು ದ ಲೈನ್ ಈಕ್ವೇಶನ್ ಕೊಟ್ಟಿದ್ದಾರೆ, 3x ಪ್ಲಸ್ 5y ಮೈನಸ್ 3 ಇಸ್ ಈಕ್ವಲ್ ಟು 0. ಆಲ್ರೆಡಿ ಮಾಡಿದ್ದೀನಿ ಪ್ಯಾರಲಲ್ ಲೈನು, ಅದೇ ಥರನೇ ಇದು ಸೊಲ್ಯೂಷನ್ ಮಾಡಬೇಕು.
ಸಾಲ್ವ್ ಮಾಡಬೇಕು. ಸೊ ಈಕ್ವೇಶನ್ ಬರ್ಕೋಣ, 3x ಪ್ಲಸ್ 5y ಮೈನಸ್ 3 ಇಸ್ ಈಕ್ವಲ್ ಟು 0. ಸೊ ಇದ್ರಿಗೆ ನಮ್ಗೆ ಏನು ಕೊಟ್ಟಿದ್ದಾನೆ, ಒಂದು ಪಾಯಿಂಟ್ ಲೈನ್ ಮೇಲೆ ಯಾವುದೋ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ, ದಟ್ ಈಸ್ 4,3 ಅಂತ ಬರ್ಕೊಂಡಿದ್ದೀನಿ. ಸೊ ನಮ್ಗೆ ಏನು ಮಾಡಬೇಕು, ಈ ಲೈನ್ದು ಈಕ್ವೇಶನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ಏನು ಬರ್ಕೋಬೇಕು, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಯುವರ್ ಈಕ್ವೇಶನ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಇದರಿಂದ ಈ ಎರಡು ಕಂಪೇರ್ ಮಾಡಿ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 3 and b value is equal to 5 and c value is equal to minus 3. ಸೊ ಪ್ಯಾರಲಲ್ ಲೈನ್ ಆಗಿರೋದ್ರಿಂದ ಏನಾಗುತ್ತೆ, ಪ್ಯಾರಲಲ್ ಲೈನ್ ಆಗಿರೋದ್ರಿಂದ ಆಲ್ರೆಡಿ ಹೇಳಿದ್ದೀನಿ, ಸ್ಲೋಪ್ m1 is equal to m2 ಆಗಿರುತ್ತೆ. ಸ್ಲೋಪ್ ಫಸ್ಟ್ ಈಕ್ವೇಶನ್ ಸ್ಲೋಪ್ ಸೆಕೆಂಡ್ ಈಕ್ವೇಶನ್ ಸ್ಲೋಪ್ಗೆ ಈಕ್ವಲ್ ಆಗಿರುತ್ತೆ ಪ್ಯಾರಲಲ್ ಆಗಿರೋದ್ರಿಂದ. ಸೊ ಇದನ್ನ ಏನ್ ಮಾಡ್ತೀನಿ, m1 ಅಂತ ತಗೋತೀನಿ. ಇವಾಗ ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕು. ಸ್ಲೋಪ್ m1 is equal to ಫಾರ್ಮುಲಾ ಏನು, ಮೈನಸ್ ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಮೈನಸ್ 3 ಎ ವ್ಯಾಲ್ಯೂ ಬಿ ವ್ಯಾಲ್ಯೂ 5. ಓಕೆನಾ. ಸೊ ಸ್ಲೋಪ್ ಬಂತು. ಸ್ಲೋಪ್ ಏನು, m1 is equal to m2 which is equal to minus 3/5. ಇದು ನಿಮ್ಮ ಸ್ಲೋಪು ಎರಡೂ ಈಕ್ವಲ್ ಆಗಿರೋದು. ಯಾಕೆಂದ್ರೆ ಇದು ಬಂದು ಪ್ಯಾರಲಲ್ ಲೈನ್. ಈಕ್ವೇಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಪ್ಯಾರಲಲ್ ಲೈನ್ ಅಂತ, ಅಂಡರ್ಲೈನ್ ಮಾಡ್ತಾ ಇದೀನಿ ನೋಡಿ, ಪ್ಯಾರಲಲ್ ಲೈನ್. ಓಕೆನಾ. ಸೊ ಇದು ಪ್ಯಾರಲಲ್ ಲೈನ್ ಆಗಿರೋದ್ರಿಂದ ಎರಡು ಸ್ಲೋಪು ಈಕ್ವಲ್ ಆಗಿರುತ್ತೆ. ನಮ್ಗೆ ಇವಾಗ ಈಕ್ವೇಶನ್ ಅಲ್ಲಿ ಏನ್ ಗೊತ್ತಾಯ್ತು, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ನೊಂದು ಸ್ಲೋಪ್ ಗೊತ್ತಾಗಿದೆ. ಅದೇನಿದು ಮೈನಸ್ 3/5 ಅನ್ನೋ ಸ್ಲೋಪ್ ಗೊತ್ತಾಗಿದೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಒಂದು ಪಾಯಿಂಟು ಒಂದು ಸ್ಲೋಪ್. ಸೊ ದಟ್ ಮೀನ್ಸ್ ಸ್ಲೋಪ್ ಪಾಯಿಂಟ್ ಫಾರ್ಮ್ನ ಯೂಸ್ ಮಾಡಬೇಕಿಲ್ಲಿ. ಸ್ಲೋಪ್ ಪಾಯಿಂಟ್ ಫಾರ್ಮ್, ಸ್ಲೋಪ್ ಪಾಯಿಂಟ್ ಫಾರ್ಮ್, ಸ್ಲೋಪ್ ಪಾಯಿಂಟ್ ಫಾರ್ಮ್ ಯೂಸ್ ಮಾಡಬೇಕು. ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಬಂದು y ಮೈನಸ್ y1 ಇಸ್ ಈಕ್ವಲ್ ಟು m2. m1 ಆಲ್ರೆಡಿ ಈ ಈಕ್ವೇಶನ್ ಅಂತ ತಗೊಂಡಿದ್ದೀನಿ, ಅದಕ್ಕೆ m2 ಇಂಟು x ಮೈನಸ್ x1. ಓಕೆನಾ. ಸೊ ನಾವು ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. y ಮೈನಸ್ y1 ಅಂದ್ರೆ 3, m2 ಇಸ್ ಈಕ್ವಲ್ ಟು ಮೈನಸ್ 3 ಡಿವೈಡೆಡ್ ಬೈ 5. ಬಿಕಾಸ್ ಎ ವ್ಯಾಲ್ಯೂ ಇಲ್ಲಿ ನೋಡ್ಬೋದು, m1 ವ್ಯಾಲ್ಯೂ ಮೈನಸ್ ಎ 3 ಆ್ಯಂಡ್ ಬಿ 5. ಸೊ ಮೈನಸ್ ಸೈನ್ ಹಂಗೆ ಇರುತ್ತೆ, ಅದರಿಂದ ಮೈನಸ್ 3/5 ಆಗಿರುತ್ತೆ ಎಕ್ಸ್. ಓಕೆ. ಸೊ y ಮೈನಸ್ 3 ಅಂದರೆ y1 ಇಲ್ಲಿದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಇಸ್ ಈಕ್ವಲ್ ಟು m1 ಇಸ್ ಈಕ್ವಲ್ ಟು m2 ಪ್ಯಾರಲಲ್ ಆಗಿರೋದ್ರಿಂದ. ಸೊ ಅದು ಮೈನಸ್ 3/5 ಬರುತ್ತೆ. ಮತ್ತು ಎಕ್ಸ್ ಮೈನಸ್ x1 ಎಷ್ಟಿದೆ, 4 ಇದೆ. ಸೊ ತಿರ್ಗಾ ಫ್ರಾಕ್ಷನಲ್ ಆಗಿದೆ. ಸೊ ಫ್ರಾಕ್ಷನಲ್ ಆಗಿರೋದ್ರಿಂದ ಏನಾಗ್ತದೆ, ನಮಗೆ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅವಾಗ ಏನು ಮಾಡ್ಬೋದು, ಈ ಫ್ರಾಕ್ಷನಲ್ ಪಾರ್ಟ್ನ ಈ ಸೈಡ್ ತಗೋತೀನಿ. ಸೊ ಅವಾಗ ಏನಾಗುತ್ತೆ, 5 ಇಂಟು y ಮೈನಸ್ 3 ಆಗುತ್ತೆ, ಇಸ್ ಈಕ್ವಲ್ ಟು ಮೈನಸ್ 3 ಇಂಟು ಎಕ್ಸ್ ಮೈನಸ್ 4 ಆಗುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಒಳಗಡೆ ಇನ್ಸೈಡ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 5y ಮೈನಸ್ 15 is equal to minus 3 into x minus 3x, minus into minus plus. So 3 into 4 ಎಷ್ಟು 12 ಆಗುತ್ತೆ. ಸೊ 3 4 12. ಓಕೆನಾ. ಸೊ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಮೈನಸ್ ಆಗಿರೋದ್ರಿಂದ ನಾವೇನ್ ಮಾಡಬೇಕು, ಈ ಎಲ್ಲಾ ಟರ್ಮ್ಸ್ ಇವಾಗ ಈ ಸೈಡ್ ತಗೋಬರ್ಬೇಕು. ಅದೇ ಪಾಸಿಟಿವ್ ಆಗಿದ್ರೆ ಈ ಟರ್ಮ್ಸ್ ಏನಿತ್ತು, ಈ ಸೈಡ್ ಟರ್ಮ್ಸ್ ಇದು ಇಲ್ಲಿಗೆ ಬರ್ತಾ ಇತ್ತು. ಬಟ್ ಇವಾಗ ಈ ಸೈಡ್ ಟರ್ಮ್ಸ್ ಈ ಸೈಡ್ ಬರಬೇಕು. ಅವಾಗ ಏನಾಗುತ್ತೆ, 3x ಮೈನಸ್ 12 ಆಗುತ್ತೆ, ಪ್ಲಸ್ ಇದು ಈ ಸೈಡೇ ಇರುತ್ತೆ. ಸೊ 5y ಮೈನಸ್ 15 ಇಸ್ ಈಕ್ವಲ್ ಟು 0. ಅಂದ್ರೆ ಆ ಸೈಡ್ ಯಾವುದು, ಈ ಸೈಡ್ ಇರೋದೆಲ್ಲ ಈ ಸೈಡ್ ಬಂದ್ರೆ ಇಲ್ಲಿ 0 ಆಗುತ್ತೆ. ಸೊ ಈಕ್ವೇಶನ್ ಟೋಟಲ್ ಈಕ್ವೇಶನ್ ಏನಾಗುತ್ತೆ, 3x ಪ್ಲಸ್ 5y ಪ್ಲಸ್ 5y. ಸೊ ಮೈನಸ್ 12 ಮೈನಸ್ 15. ಸೊ ಎಷ್ಟಾಗುತ್ತೆ, ಮೈನಸ್ 27 ಇಸ್ ಈಕ್ವಲ್ ಟು 0. ಸೊ ಈ ಲೈನ್ದು ಈಕ್ವೇಶನ್ ಏನಾಗಿದೆ,
3x plus 5y minus 27 is equal to 0. ನೋಡಿ, ಹಾಗೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೂ ಹೇಳಿದ್ದೆ, ಈ ಸತಿನೂ ಹೇಳ್ತಾ ಇದ್ದೀನಿ ನೋಡಿ. ಈ ಎ ಕೋಫಿಷಿಯಂಟ್ ಈಕ್ವಲ್ ಆಗಿರುತ್ತೆ ಅಂಡ್ 5 and 5 ಅಂದ್ರೆ ಬಿ ಕೋಫಿಷಿಯಂಟ್ ಈಕ್ವಲ್ ಆಗಿರ್ಬೇಕು. ಪ್ಯಾರಲಲ್ ಕಂಡೀಷನ್ಸ್ ಅಲ್ಲಿ ಎ ಅಂಡ್ ಬಿ ಕೋಫಿಷಿಯಂಟ್ಸ್ ಈಕ್ವಲ್ ಆಗಿರುತ್ತೆ, ಆಲ್ವೇಸ್ ಈಕ್ವಲ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಫೈಂಡ್ ದ ಈಕ್ವೇಶನ್ to the line passing through the point minus 3, 2 and perpendicular to the line 4x minus y plus 7 is equal to 0. So given data ಬರ್ಕೋಣ. ಆನ್ಸರ್ given data ಬಂದು ಪಾಯಿಂಟ್ ಕೊಟ್ಟಿದ್ದಾರೆ x1, y1 which is equal to minus 3/2. ನೆಕ್ಸ್ಟ್ ಈಕ್ವೇಶನ್ ಕೊಟ್ಟಿದ್ದಾರೆ, ಈಕ್ವೇಶನ್ ಬಂದೇನು 4x minus y plus 7 is equal to 0. ಸೊ ನಾನು ಇಷ್ಟೊತ್ತು ಹೇಳಿದೆ ಸೇಮ್ ಸ್ಲೋಪ್ ಎಲ್ಲ ಸೇಮ್ ಇರುತ್ತೆ, ಬಟ್ ಇಲ್ಲಿ ಕೇಳಿರೋ ಕ್ವಶನ್ ಪ್ರಕಾರ ಏನ್ ಕೇಳಿದ್ದಾರೆ ನೋಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಆಸ್ಕ್ಡ್ ಫಾರ್ ಎ ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ಗೆ ಕೇಳಿದ್ದಾರೆ. ಪರ್ಪೆಂಡಿಕ್ಯುಲರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಾರ್ ಪರ್ಪೆಂಡಿಕ್ಯುಲರ್ m1 into m2 is equal to -1. ಸೊ ಪರ್ಪೆಂಡಿಕ್ಯುಲರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಲೋಪ್ 1 ಮತ್ತೆ ಇಂಟು ಸ್ಲೋಪ್ 2 ಪ್ರಾಡಕ್ಟ್ ಬಂದು -1 ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಈ ಈಕ್ವೇಶನ್ ಇಂದ ಹೆಂಗ್ ಪ್ಯಾರಲಲ್ ಅಲ್ಲಿ ಹೆಂಗ್ ಕಂಡುಹಿಡಿತಾ ಇದ್ರು ಅದೇ ತರನೇ ಪರ್ಪೆಂಡಿಕ್ಯುಲರ್ ಅಲ್ಲೂ ಕಂಡುಹಿಡಿಬೇಕು. ಸೊ ಸ್ಲೋಪ್ ನಮ್ಗೆ ಹೆಂಗ್ ಕೊಟ್ಟಿದ್ದಾರೆ ಈಕ್ವೇಶನ್ ಅಂತ ಹೇಳ್ತೀನಿ ನೋಡಿ, ಡಯಾಗ್ರಾಮ್ಯಾಟಿಕಲಿ. ಇದು ಒಂದು ಲೈನು, ಈ ಲೈನ್ ಬಂದು 4x minus y plus 7 is equal to 0. ಇನ್ನೊಂದು ಲೈನ್ ಬಂದು ಈ ತರ ಇದೆ ಪರ್ಪೆಂಡಿಕ್ಯುಲರ್. ಸೊ ಇದ್ರದ್ದು ನಮ್ಗೆ ಏನ್ ಕೊಟ್ಟಿದ್ದಾರೆ, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಪಾಯಿಂಟ್ ಏನು -3, 2 ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಪಾಯಿಂಟ್, ಲೈನ್ ನ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ನೊಂದು ಲೈನ್ಗೆ ಈಕ್ವೇಶನ್ ಕೊಟ್ಟಿದ್ದಾರೆ. ಬಟ್ ನಾವೇನ್ ಮಾಡ್ಬೇಕು, ಈ ಲೈನ್ದು ಈಕ್ವೇಶನ್ ಅನ್ನ ಕಂಡುಹಿಡಿಬೇಕು. ಓಕೆನಾ? ಸೊ ಅದಕ್ಕೆ ನಾನು ಸ್ಲೋಪ್ ಕಂಡುಹಿಡ್ಕೋತಾ ಇದ್ದೀನಿ. ಫಸ್ಟ್ ಲೈನ್ದು m1 ಫ್ರಮ್ ದಿಸ್ ಒನ್ ಈಕ್ವೇಶನ್ಸ್. ಸೊ ಆಲ್ರೆಡಿ ಈಕ್ವೇಶನ್ ಗೊತ್ತಿದೆ ಅನ್ಸುತ್ತೆ. ಎ ವ್ಯಾಲ್ಯೂ ಬರ್ಕೊತೀನಿ ನೋಡಿ. ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 4, ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು -1, ಸಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 7. ಸೊ ಸ್ಲೋಪ್ ಇಸ್ ಈಕ್ವಲ್ ಟು ಏನಾಗುತ್ತೆ, -a/b. ಸೊ -4, ಬಿ ವ್ಯಾಲ್ಯೂ ಎಷ್ಟಿದೆ, -1 ಇದೆ. ಸೊ ಮೈನಸ್ ಗೆಟ್ ಕ್ಯಾನ್ಸಲ್. ಸೊ ಸ್ಲೋಪ್ ಬಿಕಮ್ಸ್ 4. ಸೊ ಪರ್ಪೆಂಡಿಕ್ಯುಲರ್ ಗೇನು m1 into m2 which is equal to -1. ಸೊ m1 ಎಷ್ಟು, 4 into m2 is equal to ಏನು, -1. ಸೊ m2 ಬೇಕಾಗಿರೋದು, m2 is equal to ಏನಾಗುತ್ತೆ, -1/4 ಆಗುತ್ತೆ. ಸೊ ದಿಸ್ ಈಸ್ ಅದರ್ ಸ್ಲೋಪ್. ಸೊ ಅದ್ರಲ್ಲಿ ಏನಾಗ್ತಾ ಇತ್ತು, ಪ್ಯಾರಲಲ್ ಅಲ್ಲಿ ಏನಾಗ್ತಾ ಇತ್ತು, ಎರಡು ಈಕ್ವಲ್ ಆಗಿರೋದ್ರಿಂದ ಇದೇ ತಗೊಂಡ್ಬಿಡ್ತಾ ಇದ್ವಿ. ಬಟ್ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಯು ನೀಡ್ ಟು ಡೂ ದಿಸ್ ಸ್ಟೆಪ್ಸ್. ಸೊ m1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, .m2. ಸೊ .m2 is equal to -1. ಸೊ m1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, m2 ಮಾತ್ರ ಬೇಕು. ಸೊ m2 ಒಂದೇ ಉಳಿಸ್ಕೊತೀನಿ. ಇದನ್ನ ಈ ಸೈಡ್ ಕಳಿಸಿದ್ರೆ ಇಟ್ ವಿಲ್ ಬಿ ಡಿವಿಷನ್. ಸೊ -1/4 ಆಗುತ್ತೆ. ಸೊ ಇವಾಗ ಏನ್ ಮಾಡ್ಬೋದು, ನಮ್ಗೆ ಒಂದು ಸ್ಲೋಪ್ ಸಿಕ್ತು, ಮತ್ತೆ ಇನ್ನೊಂದು ಪಾಯಿಂಟ್ ಸಿಕ್ತು. ಸ್ಲೋಪ್ ಪಾಯಿಂಟ್ ಇದ್ರೆ ಏನ್ ಮಾಡ್ಬೋದು, ಸ್ಲೋಪ್ ಪಾಯಿಂಟ್ ಫಾರ್ಮ್ ನ ಯೂಸ್ ಮಾಡ್ಬೋದು. ಸೊ ಸ್ಲೋಪ್ ಪಾಯಿಂಟ್ ಫಾರ್ಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಏನು, y minus y1 is equal to m2. ನಾನು m2 ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, x minus x1. m2 ನೇ ಯೂಸ್ ಮಾಡ್ಬೇಕು. ಯಾವತ್ತನ್ನ ನಾವು ಈ ಸೆಕೆಂಡ್ ಇಕ್ವೇಶನ್ ಸ್ಲೋಪ್ ಕಂಡುಹಿಡಿತೀವಿ ಆ ವ್ಯಾಲ್ಯೂಸ್ ನ ಇಲ್ಲಿ ಹಾಕ್ಬೇಕು. ಓಕೆನಾ? ಅದಕ್ಕೋಸ್ಕರ m2 ಕಂಡುಹಿಡಿದಿದ್ದೀನಿ, ನಾನು m2 ಅಂತಾನೆ ಹೇಳ್ತಾ ಇದ್ದೀನಿ. ಸೊ y ಮೈನಸ್ y1 ಪಾಯಿಂಟ್ ಏನ್ ಕೊಟ್ಟಿದ್ದಾರೆ, -3, 2 ಕೊಟ್ಟಿದ್ದಾರೆ. ಓಕೆನಾ? ಅದನ್ನ ಇಲ್ಲಿ ಬರ್ಕೋತಾ ಇದ್ದೀನಿ, ಕನ್ಫ್ಯೂಷನ್ ಆಗ್ಬಾರ್ದು ಅಂತ. x1, y1 -3, 2 -3, 2.
ಓಕೆ, ಮೈನಸ್ 3,2 ಬರ್ಕೊಂಡಿದ್ದಾಯಿತು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. y ಮೈನಸ್ y1 ಎಷ್ಟಿದೆ, 2 ಇದೆ. ಸ್ಲೋಪ್ ವ್ಯಾಲ್ಯೂ ಬಂದಿರೋದು ನಮಗೆ ಎಷ್ಟು, -1/4 ಅಂತ ಬಂದಿದೆ ಸ್ಲೋಪ್ ವ್ಯಾಲ್ಯೂ. ಆಲ್ರೆಡಿ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಎಕ್ಸ್ ಮೈನಸ್ x1, ಸೊ -3 ಇದೆ. ಸೊ -3 ಹಂಗೆ ಬರ್ಕೋತೀನಿ, ಬ್ರಾಕೆಟ್ ಕ್ಲೋಸ್. ಸೊ ಏನು ಮಾಡ್ಬೋದು, ನಾನು ಆಲ್ರೆಡಿ ಹೇಳಿದ್ದೀನಿ, ಫ್ರಾಕ್ಷನ್ ಬಂದರೆ ಇದನ್ನ ಈ ಸೈಡ್ ತಗೋತೆ. 4 × y - 2 -1 ಬ್ರಾಕೆಟ್ ಒಳಗಡೆ ಎಕ್ಸ್ ಮೈನಸ್ ಇಂಟು ಮೈನಸ್ +3 ಆಗುತ್ತೆ. ಸೊ x + 3. ಇವಾಗ ಒಳಗಡೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆವಾಗ 4y - 8 ಆಗುತ್ತೆ. 4 2s are 8 ವಿಚ್ ಇಸ್ ಈಕ್ವಲ್ ಟು ನೆಕ್ಸ್ಟ್ -1 × 4 -x ಆಗುತ್ತೆ. ಸಾರಿ, -1 × x -x -1 × +3 -3 ಆಗುತ್ತೆ. ಸೊ ಇದು ಮೈನಸ್ ಆಗಿರೋದ್ರಿಂದ ನಾವೇನು ಮಾಡಬೇಕು, ಎಕ್ಸ್ ಕೋಎಫಿಷಿಯಂಟ್ ಮೈನಸ್ ಆಗಿರೋದ್ರಿಂದ ಈ ಎರಡನ್ನ ಟರ್ಮ್ಸ್ನು ಈ ಸೈಡ್ ತಗೋಬೇಕು. ಅವಾಗ ಏನಾಗುತ್ತೆ, ಎಕ್ಸ್ +3 ಆಗುತ್ತೆ. ಇದು ಪಾಸಿಟಿವ್, ಈ ಸೈಡ್ ತಗೊಂಡ್ರೆ ಪಾಸಿಟಿವ್ ಆಗುತ್ತೆ. ಪ್ಲಸ್ 4y ಇದು ಇಲ್ಲೇ ಇರುತ್ತೆ, -8 = 0. ಸೊ ಎಲ್ಲ ಸಾಲ್ವ್ ಮಾಡಿದಾಗ ಏನು ಬರುತ್ತೆ, ಎಕ್ಸ್ ಪ್ಲಸ್ 4y -8 + 3 -8 + 3 ಏನಾಗುತ್ತೆ, 5 ಆಗುತ್ತೆ. ಸಬ್ಟ್ರಾಕ್ಷನ್ ಮಾಡಬೇಕು. ಗ್ರೇಟರ್ ನಂಬರ್ ಸೈನು 8 ಇದೆ. ಸೊ -8 - 5 = 0. ಎಕ್ಸ್ ಪ್ಲಸ್ 4y - 5 = 0. ಇದೇ ಬಂದು ನಿಮ್ಮ ಒಂದು ಪರ್ಪೆಂಡಿಕ್ಯುಲರ್ನ ಈಕ್ವೇಶನ್ ಆಗಿರುತ್ತೆ. ಓಕೆನಾ. ಸೊ ಆಲ್ರೆಡಿ ಅಲ್ಲಿ ಸಾಲ್ವ್ ಮಾಡಿದ್ದೀನಲ್ಲ, ಅದು 2 ಲೈನ್ದು ಈಕ್ವೇಶನ್ ನೋಡಿದ್ರೆ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ನೋಡಿ, ಇಲ್ಲಿ ಎ ಕೋಎಫಿಷಿಯಂಟು ಬಿ ಕೋಎಫಿಷಿಯಂಟು ಇಂಟರ್ಚೇಂಜ್ ಆಗುತ್ತೆ ಇಲ್ಲಿ. ಸೊ ಪ್ಯಾರಲಲ್ ಅಲ್ಲಿ ಏನಾಗ್ತಾ ಇತ್ತು, ಎ ಅಂಡ್ ಬಿ ಕೋಎಫಿಷಿಯಂಟ್ ಸೇಮ್ ಇರ್ತಾ ಇತ್ತು. ಬಟ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಬಿ ಕೋಎಫಿಷಿಯಂಟ್ ಇರೋದು ಇಲ್ಲಿ ಎ ಕೋಎಫಿಷಿಯಂಟ್ ಆಗುತ್ತೆ, ಇಲ್ಲಿ ಎ ಕೋಎಫಿಷಿಯಂಟ್ ಇರೋದು ಇಲ್ಲಿ ಬಿ ಕೋಎಫಿಷಿಯಂಟ್ ಆಗುತ್ತೆ. ಇದು ಕ್ರಾಸ್ ವೆರಿಫಿಕೇಶನ್ಗೋಸ್ಕರ ನಿಮಗೆ ಒಂದು ಲಾಜಿಕ್ ಹೇಳ್ಕೊಡ್ತಾ ಇರೋದು. ಸೊ ಪ್ಯಾರಲಲ್ ಅಲ್ಲಿದ್ದಾಗ ಎರಡು ಕೋಎಫಿಷಿಯಂಟ್ಸು ಸೇಮ್ ಆಗಿರುತ್ತೆ. ಬಟ್ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಬಿ ಕೋಎಫಿಷಿಯಂಟ್ ಹೇಗೆ ಬರುತ್ತೆ, ಎ ಕೋಎಫಿಷಿಯಂಟು ಬಿಗೆ ಹೋಗುತ್ತೆ. ಸೊ ಇದನ್ನ ಇಟ್ಕೊಂಡ್ರೆ ನಿಮ್ಗೆ ಲಾಜಿಕಲಿ ನಿಮ್ಗೆ ಅರ್ಥ ಆಗುತ್ತೆ ವೆದರ್ ನೀವು ಕರೆಕ್ಟ್ ಮಾಡ್ತಾ ಇದ್ದೀರಾ ಇಲ್ಲ ತಪ್ಪು ಮಾಡಿದ್ದೀರಾ ಅಂತ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನು, ಫೈಂಡ್ ದ ಈಕ್ವೇಶನ್ ಟು ದ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 6, -4 ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ 7x - 6y + 3 = 0. ಸೊ ಏನ್ ಕೇಳಿದ್ದಾರೆ ಅದರದ್ದು ಫಸ್ಟ್ ಗಿವನ್ ಡೇಟಾ ಬರ್ಕೊಳ್ಳೋಣ. ಗಿವನ್ ಡೇಟಾ ಏನು, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಫೈಂಡ್ ದ ಇಕ್ವೇಶನ್ ಟು ದ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 10 ಕೊಟ್ಟಿದ್ದಾರೆ. ಅದು x1, y1 = 6, -4. ಈಕ್ವೇಶನ್ ಏನು ಕೊಟ್ಟಿದ್ದಾರೆ, 7x - 6y + 3 = 0. ಓಕೆನಾ. ಸೊ ಇದ್ರಿಂದ ಸ್ಟ್ಯಾಂಡರ್ಡ್ ಫಾರ್ಮ್ ಈಕ್ವೇಶನ್ ಬರ್ಕೊಳ್ಳೋಣ. ax + by + c = 0. ಸೊ ದ ಲೈನ್ ಹೆಂಗಿರುತ್ತಂದ್ರೆ, ಇದು ಒಂದು ಲೈನು, ಇದ್ರದ್ದು ಲೈನ್ ಈಕ್ವೇಶನ್ ಬಂದು 7x - 6y + 3 = 0. ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುವಂತ ಲೈನ್ ಕೊಟ್ಟಿದ್ದಾರೆ. ಇದರಲ್ಲಿ ಏನ್ ಡೇಟಾ ಕೊಟ್ಟಿದ್ದಾರೆ ಅಂದ್ರೆ 6, -4 ಅಂತ ಡೇಟಾ ಕೊಟ್ಟಿದ್ದಾರೆ ಪಾಯಿಂಟ್. ಓಕೆನಾ. ಇದರಿಂದ ನಾವೇನ್ ಫೈಂಡ್ ಔಟ್ ಮಾಡ್ಬೋದು, ನಮ್ದು ಒಂದು ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಸ್ಲೋಪ್ ಫೈಂಡ್ ಔಟ್ ಮಾಡಿದ್ರೆ ಏನಾಗುತ್ತೆ, ಒಂದು ಸ್ಲೋಪು ಒಂದು ಪಾಯಿಂಟ್. ಸೊ ಸ್ಲೋಪ್ ಪಾಯಿಂಟ್ ಫಾರ್ಮ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆನಾ. ಸೊ ಫಸ್ಟು ಸ್ಲೋಪ್ ಫೈಂಡ್ ಔಟ್ ಮಾಡೋಣ. ಲೆಟ್ ವಿ ವಿಲ್ ಕಾಲ್ ಇಟ್ ದಿಸ್ ಆಸ್ m1 ಫಾರ್ ಸ್ಲೋಪ್. ಸೊ ಸ್ಲೋಪ್ m1 = ಏನಾಗುತ್ತೆ, -a/b ಆಗುತ್ತೆ. ಸೊ a ವ್ಯಾಲ್ಯೂ ಇಲ್ಲಿ ಬರ್ಕೊಳ್ಳೋಣ. a ವ್ಯಾಲ್ಯೂ = 7 and b ವ್ಯಾಲ್ಯೂ = -6, c ವ್ಯಾಲ್ಯೂ = 3. ಸೊ a/b ಅನ್ನೋದಕ್ಕೆ ಮೈನಸ್ ಹಂಗೆ ಇರುತ್ತೆ. ಸೊ 7, a ವ್ಯಾಲ್ಯೂ 7, b ವ್ಯಾಲ್ಯೂ -6. ಸೊ ದಿಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಏನಾಗುತ್ತೆ, 7/6 is your m1. ಓಕೆನಾ. ಸೊ ನೆಕ್ಸ್ಟ್ ಏನು, ಪರ್ಪೆಂಡಿಕ್ಯುಲರ್. ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಏನಾಗುತ್ತೆ, ಸ್ಲೋಪ್ಸ್ ಆಲ್ವೇಸ್ product of the slope will be equal to -1. That means m1 into m2 is equal to -1. So m1 value is to 7/6. correct? 7/6 into m2. m1 ಮಾತ್ರ ಫೈಂಡ್ ಔಟ್ ಮಾಡಿರೋದು. ನಾವು ಇವಾಗ m2 ಫೈಂಡ್ ಔಟ್ ಮಾಡಬೇಕು. 7/6 into m2 is equal to -1.
ಓಕೆ, ಸಬ್ಸ್ಟಿಟ್ಯೂಷನ್ ಆಯಿತು. ಸೊ m2 ಬೇಕು. m2 ಇಸ್ ಈಕ್ವಲ್ ಟು ಏನಾಗುತ್ತೆ, -1 ಡಿವೈಡೆಡ್ ಬೈ 7/6 ಆಗುತ್ತೆ. ಸೊ 7/6 ಆದರೆ ಇದೇನಾಗುತ್ತೆ, -6/7 ರೆಸಿಪ್ರೋಕಲ್ ಆಗುತ್ತೆ. ಇಲ್ಲಿ ಡಿವಿಷನ್ ಇರೋದು ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ಅವಾಗ ಏನಾಗುತ್ತೆ, ಇದು ಮೇಲ್ಗಡೆ ಹೋಗುತ್ತೆ. ಸೊ 6/7 ಆಗುತ್ತೆ. ಓಕೆನಾ. ಓಕೆ, ಸ್ಲೋಪ್ 2 ಫೈಂಡ್ ಔಟ್ ಮಾಡಿದ್ವಿ. m2 ಇಸ್ ಈಕ್ವಲ್ ಟು -6/7. ಓಕೆನಾ. ಸೊ ಇದರಿಂದ ಏನಾಯ್ತು, ಒಂದು ಸ್ಲೋಪು ಒಂದು ಪಾಯಿಂಟ್ ಸಿಕ್ತು ನಮಗೆ ಆ ಲೈನ್ ಮೇಲೆ. ಓಕೆನಾ. ಸೊ ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಈಕ್ವೇಶನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಯಾವ್ದನ್ನ ಯೂಸ್ ಮಾಡಬೇಕು, ಸ್ಲೋಪ್ ಪಾಯಿಂಟ್ ಫಾರ್ಮ್ನ ಯೂಸ್ ಮಾಡಬೇಕು. ಸ್ಲೋಪ್ ಪಾಯಿಂಟ್ ಫಾರ್ಮ್, ಸ್ಲೋಪ್ ಪಾಯಿಂಟ್ ಫಾರ್ಮ್. ಸೊ ಫಾರ್ಮುಲಾ ಏನು, y ಮೈನಸ್ y1 ಇಸ್ ಈಕ್ವಲ್ ಟು m. ಈ m2 ಯೂಸ್ ಮಾಡಬೇಕು. ಯಾವ್ದು ಫೈಂಡ್ ಔಟ್ ಮಾಡಿದ್ರ ಅದರ ಸ್ಲೋಪ್ನ ಯೂಸ್ ಮಾಡಬೇಕು. m2 ಇಸ್ ಈಕ್ವಲ್ ಟು ಇಂಟು x ಮೈನಸ್ ಆಫ್ x1. ಸೊ y1 ಮೈನಸ್ y1 ಎಷ್ಟು, 6. y1 ಇಸ್ ಈಕ್ವಲ್ ಟು -4 ಓಕೆನಾ. y ಮೈನಸ್ y1 ಎಷ್ಟು, -4 ಇಸ್ ಈಕ್ವಲ್ ಟು m2 ಎಷ್ಟು, -6/7 ಇಂಟು x ಮೈನಸ್ x1 ವ್ಯಾಲ್ಯೂ ಎಷ್ಟಿದೆ, 6 ಇದೆ. ಸೊ 6. ಓಕೆನಾ. ನೆಕ್ಸ್ಟು ಇದನ್ನ ಫ್ರಾಕ್ಷನಲ್ ಪಾರ್ಟ್ ಇದೆ. ಫ್ರಾಕ್ಷನಲ್ ಪಾರ್ಟ್ ಇರೋದನ್ನ ಏನು ಮಾಡ್ತೀನಿ ನಾನು, ಈ ಸೈಡು ಡಿವಿಷನ್ ಅಲ್ಲಿ ಇದೆ, ಈ ಸೈಡ್ ತಗೊಂಡ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ 7 ಇಂಟು y ಮೈನಸ್ ಇಂಟು ಮೈನಸ್, ಸೊ +4 ಇಸ್ ಈಕ್ವಲ್ ಟು -6 ಇಂಟು x ಮೈನಸ್ 6. ಈ 7 ಇದ್ದಿದ್ದು ಈ ಸೈಡ್ ಹೋಗಿದೆ. ಓಕೆನಾ. ಸೊ ನಾವು ಒಳಗಡೆ ಮಲ್ಟಿಪ್ಲೈ ಮಾಡಬೇಕು. ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 7y, 7 ಇಂಟು y 7y, 7 ಇಂಟು 4, 7 4s 28. ಓಕೆ, ಇಸ್ ಈಕ್ವಲ್ ಟು -6 ಇಂಟು x ಮೈನಸ್ 6x ಮೈನಸ್ ಇಂಟು ಮೈನಸ್ ಪ್ಲಸ್ 6 ಇಂಟು 6 36. ಸೊ 6 36. ಓಕೆನಾ. ಸೊ ಎಕ್ಸ್ ಸೈಡು ಏನಿದೆ, ನೆಗೆಟಿವ್ ಇದೆ. ಸೊ ಈ ಸೈಡು ನಮಗೆ ಮಾಡೋಕ್ಕಾಗಲ್ಲ. ಈ ಸೈಡ್ ತೊಗೊಂಬಂದ್ರೆ ಇಟ್ ಈಸ್ ಪ್ರಾಪರ್ ಈಕ್ವೇಶನ್ ನಮಗೆ ಫೈಂಡ್ ಔಟ್ ಆಗುತ್ತೆ. ಸೊ 6x ಪ್ಲಸ್ 36 -36. 6 ಇದು ಮೈನಸ್ ಇದೆ, ಈ ಸೈಡ್ ಬಂದ್ರೆ ಪಾಸಿಟಿವ್, ಇದು ಪಾಸಿಟಿವ್ ಇದೆ, ಈ ಸೈಡ್ ಬಂದ್ರೆ ನೆಗೆಟಿವ್, -36. ಓಕೆನಾ. ನೆಕ್ಸ್ಟ್ ಏನು ಉಳಿದಿದೆ, +7y ಪ್ಲಸ್ 28 ಎಲ್ಲ ಈ ಸೈಡ್ ಇರೋದು. ಓಕೆನಾ. ಇಸ್ ಈಕ್ವಲ್ ಟು 0. ಈ ಸೈಡ್ ಇರೋದೆಲ್ಲ ಈ ಸೈಡ್ ಬಂದ್ರೆ ಈ ಸೈಡ್ ಏನು ಇರಲ್ಲ, ಇಸ್ ಈಕ್ವಲ್ ಟು 0. ಸೊ ಸ್ಟ್ಯಾಂಡರ್ಡ್ ಈಕ್ವೇಶನ್ ಏನಾಗುತ್ತೆ, 6x ಪ್ಲಸ್ 7y, ಸೊ -36 ಪ್ಲಸ್ 28 -8 ಆಗುತ್ತೆ. ಸೊ 36 - 28 ಎಷ್ಟಾಗುತ್ತೆ, 8 ಆಗುತ್ತೆ. ಸೊ ಗ್ರೇಟರ್ ನಂಬರ್ ಸೈನ್ ಬಂದು 36 ಮೈನಸ್, ಸೊ -8 ಆಗುತ್ತೆ, ಇಸ್ ಈಕ್ವಲ್ ಟು 0. ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಈಕ್ವೇಶನ್ ಫಾರ್ ದ ಪರ್ಪೆಂಡಿಕ್ಯುಲರ್ ಲೈನ್. ಸೊ ಇದ್ರದ್ದು ಈಕ್ವೇಶನ್ ಏನಾಗುತ್ತೆ, 6x ಪ್ಲಸ್ 7y ಮೈನಸ್ 8 ಇಸ್ ಈಕ್ವಲ್ ಟು 0. ಸೊ ಇದರಿಂದನೂ ಅರ್ಥ ಆಗ್ತಾ ಇದೆ, ಪರ್ಪೆಂಡಿಕ್ಯುಲರ್ ಅಲ್ಲಿ ಏನಾಗುತ್ತೆ, ಎ ಕೋಎಫಿಷಿಯಂಟು ಬಿ ಬಂದಿದೆ, ಬಿ ಕೋಎಫಿಷಿಯಂಟು ಎ ಬಂದಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು ಫೈಂಡ್ ದ ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಮಿಡ್ ಪಾಯಿಂಟ್. ಸೊ ಅರ್ಥ ಮಾಡ್ಕೊಳ್ಳಿ, ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೊಟ್ಟಿಲ್ಲ, ಪಾಸಿಂಗ್ ಥ್ರೂ ದ ಮಿಡ್ ಪಾಯಿಂಟ್ ಆಫ್ ದಿ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ 2, 4 and 6, 8 and having the slope 2 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಗಿವನ್ ಡೇಟಾ ಬರ್ಕೊಳ್ಳೋಣ. ಗಿವನ್ ಡೇಟಾ ಏನು ಕೊಟ್ಟಿದ್ದಾರೆ, ದ ಪಾಯಿಂಟ್ಸ್ ಆರ್ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಒಂದು ಲೈನ್ದು 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಲೈನ್ ಏನಾಗ್ತಾ ಇದೆ ಅದ್ರದ್ದು ಮಿಡ್ ಪಾಯಿಂಟ್ ಇಂದ ಮೂಲಕ ಅದೋಗ್ತಾ ಇದೆ ಅಂತ ಅರ್ಥ. ಸೊ 2 ಪಾಯಿಂಟ್ಸ್ ಏನಾಗುತ್ತೆ, x1, y1 ಇಸ್ ಈಕ್ವಲ್ ಟು 2, 4. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ x2, y2 which is equal to 6, 8. ಇನ್ನೊಂದು ಏನು ಕೊಟ್ಟಿದ್ದಾರೆ ಡೇಟಾ, ಸ್ಲೋಪ್ ಕೊಟ್ಟಿದ್ದಾರೆ. ಸ್ಲೋಪ್ ಇಸ್ ನಥಿಂಗ್ ಬಟ್ m is equal to 2 ಕೊಟ್ಟಿದ್ದಾರೆ. ಓಕೆನಾ. ಸೊ
ಫಸ್ಟ್ ನಾವು ಒಂದು ಪಿಕ್ಚರಿಟಿಕಲ್ ರೆಪ್ರೆಸೆಂಟೇಷನ್ ಮಾಡ್ತೀನಿ ನೋಡಿ. ಸೊ ಇದೊಂದು ಲೈನು, ಇದ್ರದ್ದು ಲೈನ್ದು 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಒಂದು ಬಂದು 2,4 ಕೊಟ್ಟಿದ್ದಾರೆ, ಇನ್ನೊಂದು ಪಾಯಿಂಟ್ ಬಂದು 6,8 ಕೊಟ್ಟಿದ್ದಾರೆ. ಓಕೆನಾ. ಈ ಲೈನ್ ಏನಾಗ್ತಾ ಇದೆ ಅಂದ್ರೆ ಇನ್ನೊಂದು ಲೈನು ಮಿಡ್ ಪಾಯಿಂಟ್ ಇಂದ ಹಾದು ಹೋಗ್ತಾ ಇದೆ. ಸೊ ಅದ್ರದ್ದು ಲೈನ್, ಈ 2 ಲೈನ್ ಇದೆಯಲ್ಲ, ಇಲ್ಲಿ ಮಿಡ್ ಪಾಯಿಂಟ್, ಈ ಮಿಡ್ ಪಾಯಿಂಟ್ ಇಂದ ಹಾದು ಹೋಗ್ತಾ ಇದೆ. ಇದಕ್ಕೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸ್ಲೋಪ್ ಕೊಟ್ಟಿದ್ದಾರೆ. ಈ ಮಿಡ್ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಸೊ ಲೆಟ್ ಮಿಡ್ ಪಾಯಿಂಟ್ ಮೇ ಬಿ x, y. ಸೊ ಮಿಡ್ ಪಾಯಿಂಟ್ ಅನ್ನೋದು x, y ಅಂತ ತಗೊಳ್ಳೋಣ, ಆರ್ x1, y1 ಅಂತ ತಗೊಳ್ಳೋಣ. ಓಕೆನಾ. ಸೊ ಮಿಡ್ ಪಾಯಿಂಟ್ಗೆ ಫಾರ್ಮುಲಾ ಇದೆ, ಮಿಡ್ ಪಾಯಿಂಟ್ ಹೇಗೆ ಕಂಡುಹಿಡಿಬೇಕು ಅಂತ. ಸೊ ಮಿಡ್ ಪಾಯಿಂಟ್ is equal to x1 plus x2 divided by 2, y1 plus y2 divided by 2. ಓಕೆ. ಸೊ ಇದು ಬಂದು ನಿಮ್ಮ ಒಂದು ಮಿಡ್ ಪಾಯಿಂಟ್ನ ಫಾರ್ಮುಲಾ. ಸೊ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಆದಮೇಲೆ ನೀವೇನು ಮಾಡಬೇಕು, ಮಿಡ್ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. x1 ಎಷ್ಟಿದೆ, 2 ಇದೆ, ಪ್ಲಸ್ x2 ಎಷ್ಟಿದೆ, 6 ಇದೆ, ಡಿವೈಡೆಡ್ ಬೈ 2, ನೆಕ್ಸ್ಟು y1 ಎಷ್ಟಿದೆ, 4, y2 ಎಷ್ಟಿದೆ, 8, ಡಿವೈಡೆಡ್ ಬೈ 2. ಸೊ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, 2 ಪ್ಲಸ್ 6 ಎಷ್ಟು, 8, ಡಿವೈಡೆಡ್ ಬೈ 2, 8 ಪ್ಲಸ್ 4 12 ಆಗುತ್ತೆ, ಡಿವೈಡ್ ಬೈ 2. ಸೊ ಎರಡು ಡಿವೈಡ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ಬರುತ್ತೆ ಮಿಡ್ ಪಾಯಿಂಟ್ ಅಂದರೆ 2 1s 2 4s. ಸೊ 4, 2 1s 2 6s. ಸೊ 6. ಅರ್ಥ ಆಗ್ತಾ ಇದೆಯಾ. ಸೊ ದಿಸ್ ಇಸ್ ಯುವರ್ ಮಿಡ್ ಪಾಯಿಂಟ್. ಈ ಏನ್ ಪಾಯಿಂಟ್ ಇದೆ ಇದ್ರದ್ದು ಪಾಯಿಂಟ್ ಏನ್ ಬರುತ್ತೆ 4, 6 ಬಂದಿದೆ. ಸೊ ಇವಾಗ ಏನ್ ಮಾಡ್ಬೋದು, ಒಂದಕ್ಕೆ ಪಾಯಿಂಟ್ ಸಿಕ್ತು, ನಿಮ್ ಇನ್ನೊಂದು ಲೈನ್ದು ಪಾಯಿಂಟ್ ಸಿಕ್ತು, ಮತ್ತೆ ಸ್ಲೋಪ್ ಕೊಟ್ಟಿದ್ದಾರೆ. ಸೊ ಈ ಲೈನ್ದು ನಾವು ಈಕ್ವೇಶನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಪಾಯಿಂಟ್ ಇವಾಗ ಪಾಯಿಂಟ್ ಬರ್ಕೊಳ್ಳಿ. ಪಾಯಿಂಟ್ ಬಂದು 4, 6, ಈ ಪಾಯಿಂಟ್ ಮಿಡ್ ಪಾಯಿಂಟ್. ಇನ್ನೊಂದೇನು ಕೊಟ್ಟಿದ್ದಾರೆ, ಆ್ಯಂಡ್ ಸ್ಲೋಪ್ m is equal to 2. ಸೊ 1 ಪಾಯಿಂಟು ಒಂದು ಸ್ಲೋಪ್ ಇದೆ, ಅದರಿಂದ ಯಾವ್ದು ಯೂಸ್ ಮಾಡಬೇಕು, ಸ್ಲೋಪ್ ಪಾಯಿಂಟ್ ಫಾರ್ಮ್ ಯೂಸ್ ಮಾಡಬೇಕು. ಸ್ಲೋಪ್ ಪಾಯಿಂಟ್ ಫಾರ್ಮ್ನ ಯೂಸ್ ಮಾಡಬೇಕು. ಓಕೆನಾ. ಅದಕ್ಕೆ ಫಾರ್ಮುಲಾ ಏನು, y ಮೈನಸ್ y1 is equal to m ಇಂಟು x ಮೈನಸ್ x1. ಸೊ y ಮೈನಸ್ y1 ಅಂದರೆ ಇದರಲ್ಲಿ ಓಕೆನಾ, 6. ಸ್ಲೋಪ್ ಎಷ್ಟು, 2. ನೆಕ್ಸ್ಟ್ ಏನು, x ಮೈನಸ್ x1 4. ಸೊ ಮಲ್ಟಿಪ್ಲೈ ಮಾಡಿದ್ರೆ y ಮೈನಸ್ 6 is equal to 2 ಇಂಟು x 2x, 2 ಇಂಟು 4 2 4s 8 ಮೈನಸ್ 8. ಸೊ ಇವಾಗ ಇದು ಪಾಸಿಟಿವ್, ಎಕ್ಸ್ ಕೋಎಫಿಷಿಯಂಟ್ ಪಾಸಿಟಿವ್ ಇರೋದ್ರಿಂದ ಏನಾಗುತ್ತೆ, ಈ ಎಲ್ಲ ಕೋಎಫಿಷಿಯಂಟ್ಸು ಈ ಸೈಡ್ ತಗೋಬರ್ಬೇಕು. ಹಾಗಾಗಿ 2x ಮೈನಸ್ 8 ಅಲ್ಲೇ ಇರುತ್ತೆ, ಮೈನಸ್ y ಇದು ಈ ಸೈಡ್ ಹೋದಾಗ ಪ್ಲಸ್ 6 is equal to 0. ಸೊ ಏನಾಗುತ್ತೆ, ಇನ್ನೊಂದು ಈಕ್ವೇಶನು 2x ಮೈನಸ್ y ಮೈನಸ್ 8 ಪ್ಲಸ್ 6 ಏನಾಗುತ್ತೆ, ಸಬ್ಟ್ರಾಕ್ಟ್ ಮಾಡಬೇಕು. ಸೊ 2 ವ್ಯಾಲ್ಯೂ ಬರುತ್ತೆ, ಗ್ರೇಟರ್ ನಂಬರ್ ಸೈನು 8 ಅದು. ಸೊ ಮೈನಸ್ 2 is equal to 0. ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಈಕ್ವೇಶನ್. ಓಕೆನಾ. ಇದು ರಿಕ್ವೈರ್ಡ್ ಈಕ್ವೇಶನ್ಸ್ ಫಾರ್ ದ ಫಾಲೋಯಿಂಗ್ ಲೈನ್ ವಿಚ್ ಇಸ್ ಪಾಸಿಂಗ್ ಟು ದ ಮಿಡ್ ಪಾಯಿಂಟ್. ಸೊ ಈ ಈಕ್ವೇಶನ್ದು, ಈ ಲೈನ್ದು ಇದು ಈಕ್ವೇಶನ್ 2x ಮೈನಸ್ y ಮೈನಸ್ 2 is equal to 0. ಸೊ ಇದರಿಂದ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸು ಸಾಲ್ವ್ ಮಾಡಿದ್ದೀನಿ. ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ವೆರಿ ಇಂಪಾರ್ಟೆಂಟ್.